ವಿಡಿಯೋನ ನಾನು ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ. ದೀಪಾವಳಿ ಹಿಂದಿನ ಬ್ಲಾಗ್ ಇದು. ಏಕೆ ಅಂದರೆ ನಮ್ಮ ಮಕ್ಕಳು ಮದುವೆ ಇದೆ, ಹಾಗಾಗಿ ಬ್ಯುಸಿ ಆಗಿದೆ, ಹಾಗಾಗಿ ವಿಡಿಯೋನ ಪೋಸ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಹೆಸರು ಬಂದು ಶ್ರೀವಾರ ಅಂತ. ನೀವ್ಯಾರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ಇವತ್ತು ನಾವು ಬಂದು ಬೆಂಗಳೂರಿಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂದರೆ ಅಮ್ಮಗೆ ಬೇಜಾರಾಗಿತ್ತು, ಅದಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದೀವಿ. ಟೈಮ್ ಬಂದು ಇವಾಗ 1 ಗಂಟೆ ಆಗೈತೆ. ಊಟ ಇನ್ನೂ ಆಗಿಲ್ಲ, ಅದಕ್ಕೆ ಅಮ್ಮ ಐಸ್ ಕ್ರೀಮ್ ತಿನ್ನಬೇಕು ಅಂದು ಮಂಗಳೂರು ಟು ಬೆಂಗಳೂರು ಹೈವೇಲಿ ಪೋಲಾರ್ ಬೇರ್ ಸ್ವಾತಿ ಅಂತ ಡಿಲಕ್ಸ್ ಹೋಟೆಲ್ ಇದೆ, ನಾನು ತೋರಿಸಿದೆ. ಅಮ್ಮ ಐಸ್ ಕ್ರೀಮ್ ಬೇಕು ಅಂದು, ಅದಕ್ಕೆ ಐಸ್ ಕ್ರೀಮ್ ತರಕ್ಕೆ ಹೋಗಿದ್ದಾರೆ. ಇಲ್ಲೇ ಪೋಲಾರ್ ಬೇರಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಮುಂದ್ಗಡೆ ಕುಣಿಗಲ್ ಹತ್ರ ಒಂದು ಹೋಟೆಲ್ ಇದೆ, ಉಗಿ ಬಂಡಿ ಅಂತ, ಆ ಹೋಟೆಲ್ಗೆ ಹೋಗೋಣ ಅನ್ಕೊಂಡಿದ್ದೆ ಊಟಕ್ಕೆ. ನಾವು ಕಾರಲ್ಲೇ ಕೂತಿದ್ದೀವಿ. ನಮ್ಮ ಮನೆಯವ್ರು ಹೋಗಿದ್ದಾರೆ ಐಸ್ ಕ್ರೀಮ್ ತೊಗೊಂಬರ್ತೀನಿ ಅಂತ ಪೋಲಾರ್ ಬೇರ್ಗೆ. ಈಗ ಐಸ್ ಕ್ರೀಮ್ ತೊಗೊಂಬರ್ತಾರೆ. ಅಲ್ಲೇ ಎದುರುಗಡೆ ಸ್ವಾತಿ ಡಿಲಕ್ಸ್ ಅಂತ ಹೋಟೆಲ್ ಇದೆ, ಈ ಹೋಟೆಲಿಗೆ ಬಂದಿದ್ವು ನಾವು. ನಾನು ಹಾಕಿದೆ, ಅಮ್ಮಗೆ ತೊಗೊಂಬರ್ತಿದ್ದಾರೆ ಐಸ್ ಕ್ರೀಮ್ ನಮ್ಮ ಮನೆಯವರು. ನಂಗೂ ಅಪ್ಪಂಗೂ ತಿನ್ನಕ್ಕೆ ತಗೊಂಬತ್ತೈತೆ, ನಿನಗೂ ಒಂದು ಸ್ಪೂನ್ ತರ್ತೈತೆ. ಏನೇನು ಐಸ್ ಕ್ರೀಮ್ ಅಮ್ಮ? ಚಾಕ್ಲೇಟ್ ಎಲ್ಲಿ? ನಂದೇ ರೇಕ್ ತಗೋತಿದ್ದೀಯ ನೀನು? ನೀನು ತಗೋ ನೋಡು. ತಗೊಳ್ರಿ ಒಂಚೂರು. ಬೇಡ ಕಣೆ, ಆಮೇಲೆ ತಿನ್ನಕ್ ನಾವು ಬಿಡಲ್ಲ. ಬೇಡ ತಿನ್ರಿ, ತಗೋ ಇರ್ಲಿ ಒಂಚೂರು. ಇಲ್ಲಿ ತಿನ್ರಿ. ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ತಗೋ ಇರ್ಲಿ, ಬೇಜಾರು ಮಾಡ್ಕೊಬೇಡ. ತಗ ಬೇಜಾರು ಯಾಕೆ ಮಾಡ್ಕೊಂತಾರ? ಕೂಲ್ ಆಗು, ತಿನ್ಕೊಂಡ್ ಕೂಲ್ ಆಗ ಐಸ್ ಕ್ರೀಮ್. ಹೀಗೆ ನಮ್ಮ ಮನೆಯಲ್ಲಿ ಮಾತಾಡ್ಕೊಂಡು ಬಂದು ಅದರಲ್ಲ ಸೀಡಿಲ್ಲ ತಿನ್ನಲ್ಲ ಅಂದರು. ಆಮೇಲೆ ತಿಂದು ಅವರೇ ತಿಂದು ಎ ಬಿ ನಲ್ಲಿ 6ನೇ ದಿವಸ ಉಗಿ ಬಂಡಿ ಹೋಟೆಲ್ಗೆ ಬಂದ್ವು. ಅದ್ರ ಮೇಲೆ ಬರಮ್ಮ. ಹಾಗೆ ರೀಲ್ಸ್ ಮಾಡಿದ್ರು, ಹಾಗೆ ನಡ್ಕೊಂಡ್ ಬರ್ತಿದ್ದಾಳೆ. ಅದು ದಂಡ ಮಾಡ್ಬೇಕಾಯ್ತು. ಬಾ ನಡ್ಕೊಂಬಾ, ವಿಡಿಯೋ ಮಾಡ್ತಿದ್ದೀನಿ, ನಡ್ಕೊಂಬಾ. ಹಾಕಿದ್ದೀನಿ. ವಿಡಿಯೋ ಮುಗಿಸ್ಕೊಂಡು ಒಳಗೆ ಹೋದ್ವು ಊಟ ಮಾಡೋಣ ಅಂತ. ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಒಳಗಡೆ ಹೇಗಿದೆ ಅಂದರೆ ಬೋಗಿ ಥರ ಮಾಡಿಬಿಟ್ಟಿದ್ದಾರೆ. ಒಳಗಡೆ ಹೋಟೆಲು, ಆಚೆಯಿಂದ ನೋಡಿದ್ರೆ ಬೋಗಿ ಇದೆ, ಒಳಗಡೆ ಹೋಟೆಲ್ ಥರ ಇದೆ. ಈಗ ನಮ್ಮ ಮನೆಯವರು ಊಟ ಆರ್ಡ್ರ್ ಮಾಡ್ತಿದ್ದಾರೆ. ಇಲ್ಲ ಆಗಿಲ್ಲ, 2 ಸೌತ್ ಮೀಲ್ಸ್ ಕೊಡಿ ಸರ್. 2 ಊಟ, ಸೌತ್ 1 ಪ್ಲೇಟ್ ಎಕ್ಸ್ಟ್ರಾ. ನಾನ್ ವೆಜ್ ಊಟ ಅಂದರೆ ತೊಗೋತೀವಿ, ವೆಜ್ ಊಟ ಅಲ್ವಾ, ಅದಕ್ಕೆ 2 ವೆಜ್ ಊಟ ತಗೊಂಡ್ವು. ಒಂದಾಗಿ ತಟ್ಟೆ ಇಸ್ಕೊಂಡ್ವು, ಅದರಲ್ಲೇ ಅಮ್ಮಗೂ ಶೇರ್ ಮಾಡ್ತೀವಿ. 3 ಜನ ಶೇರ್ ಊಟ ಮಾಡ್ತೀವಿ. ಪೂರಿ ಊಟ ಹೊಡಿದ್ರು. ಊಟ ತುಂಬ ಚೆನ್ನಾಗಿತ್ತು. ಊಟ ಇಷ್ಟ ಆಯಿತು ನನಗೆ. ಹೊರಗಡೆನೂ ಅಷ್ಟು ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಓಟ್ಸಲ್ಲಿ ಪಾಯಸ ಮಾಡಿದರು, ತುಂಬ ಚೆನ್ನಾಗಿತ್ತು. ಅದನ್ನೇ ಹೇಳ್ಕೊಂಡು ನಗಾಡ್ಕೊಂಡು ತಿಂತಾಯಿದ್ದೆ ನಾನು. ಟಿಪಿಕಲ್ ಬ್ಲಾಗರ್ ಆಗಕ್ಕೆ ಹೋಗ್ತಾ ಇತ್ತು. ಹೇಗಿದೆ ಒಳಗಡೆ ಅಂತ ನಾನು ವಿಡಿಯೋ ಮಾಡಿದೆ ನೋಡಿ. ಈ ಥರ ಇದೆ, ತುಂಬ ಚೆನ್ನಾಗಿದೆ ಹೋಟೆಲ್ ಮಾತ್ರ. ಹಾಗೆ ಕುತ್ಕೊಳ್ಳೋಕ್ಕೂ ಎಲ್ಲ ತುಂಬ ಚೆನ್ನಾಗೈತೆ, ಕೂಲಾಗಿದೆ. ಈಗ ಬಂದು ಹೊರಗಡೆ ಓಪನ್ ಮಾಡಿದೆ. ಬಾಗಿಲು ಓಪನ್ ಮಾಡಿದ್ರೆ ಆಚೆ ಕಡೆ ಎಲ್ಲ ವ್ಯೂಸ್ ಎಲ್ಲ ಕಾಣುತ್ತೆ ನೀಟಾಗಿ. ಬೋಗಿ ಟ್ರೈನ್ ಥರ ಆಚೆ ಕಡೆ ಟ್ರೈನ್ ಥರ ಮಾಡಿದ್ದಾರೆ, ಅದು ಅಷ್ಟೇ ತುಂಬ ಚೆನ್ನಾಗಿದೆ.
ಮುಗಿಸ್ಕೊಂಡು ಹೊರಟು ಬೆಂಗಳೂರು ಕಡೆ ಟೈಮ್ ಬಂದು ಅವಾಗಲೇ ಕೊಂಡ್ಕೊಳ್ಳೋದಿದೆ. ಊಟ ಏನಾಗಿತ್ತು ತುಂಬ ಚೆನ್ನಾಗಿದೆ. ಅಮ್ಮು ನೋಡೋಣ ಹೆಂಗ ಆಡ್ತಾಳೆ. ಹಾಕದೆ ಏನಿವಾಗ ಹಾಗೆ ಟ್ರೈನ್ ಹೋಗ್ತಾ ಇತ್ತು, ಹಾಗೆ ವೀಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಹಾಗಾಗಿ ವೀಡಿಯೋ ಮಾಡಿದೆ. ಟೈಮ್ ಬಂದು 3 ಗಂಟೆ. ಬೆಂಗಳೂರಲ್ಲಿ ವೆದರ್ ನೋಡಿ ಹೇಗಿದೆ, ಫುಲ್ 6 ಗಂಟೆ ಆದಂಗೆ ಕಾಣಿಸ್ತಾ ಇದೆ, ಫುಲ್ ಮಳೆ. ಕಾರ್ ನಂಬರ್ ಪ್ಲೇಟ್ ಕಾಣ್ಬಾರ್ದಲ್ಲ, ಹೆಂಗು ಚೀನ ಅಲ್ಲೇ ಕಾಪಿ ರೇಟ್ ಏನಾಗಲ್ಲ, ನಾನೇ ಮುಚ್ಚಿದ್ದು ಕಾಣ್ಬಾರ್ದು. ನಮ್ಗೆ ಆಗ್ಬೇಕು ಸುಮ್ಮನೆ ಜೋಕ್ ನಿಮಗೆ ಜೋಕ್ ಜೋಕ್ ನೀರೆಲ್ಲ ಹೋಗುತ್ತೆ. ಯಪ್ಪ ಎಂತ ಮಳೆ ಉಳಿತೈತೆ. ನಾನು ವಿಡಿಯೋ ಮಾಡುವಾಗಲೇ ನಿಂತ್ಕೊತದೆ ಗಾಡಿ. ತುಂಬ ಮಳೆ ಬರ್ತಿತ್ತು, ಈಗ ಕಮ್ಮಿ ಆಯಿತು. ನಾವು ಸ್ಪರ್ಶ ಹಾಸ್ಪಿಟ್ಲ್ ಪಕ್ಕ ಒಂದು ಮಾಲ್ ಇತ್ತು, ಅಲ್ಲಿ ನಿಂಗೆ ಸಿಗ್ದಲೇ ಹೋಗಿದ್ರೆ ಈಗ ಬೇಜಾರಾಯ್ತಿತ್ತಲ್ವಾ? ಮುಂದಕ್ಕೆ ಹೋಗೋದು ಬೇಡ, ಮಳೆ ಜಾಸ್ತಿ ಅದರಿಂದ ಬರೋಕ್ಕೆ ಊರ ಕಡೆ ಆಗಲ್ಲ ಅಂದ್ಬಿಟ್ಟು ಅದಕ್ಕೆ ಅಲ್ಲಿಗೆ ಹೋದ್ರು. ನಮ್ಮ ಮನೆಯವ್ರ ಫ್ರೆಂಡ್ ಬರ್ತೀನಿ ಪಟಾಕಿ ಕೊಡ್ತೀನಿ ಅಂತಿದ್ರು, ಹಾಗಾಗಿ ಪಟಾಕಿ ಇಸ್ಕೊಂಬಿಟ್ಟು ಹೋಗೋಣ ಅಂದ್ಬಿಟ್ಟು ಆ ಮಾಲಲ್ಲಿ ಹೋದ್ವಿ. ತಗೊಳಮ್ಮ ಒಂದು ಫ್ರಾಕ್ ಚೆನ್ನಾಗಿರುತ್ತೆ. ಈಗ ಸೌದತ್ತಿಗೆ ಹೋದ್ರೆ ಹಾಕೊಳ್ಳೋಕ್ಕೆ ಯಾಕೆ ಹಂಗಾಡ್ತೀಯ? ಹಾಂ ಹಂಗಂದ್ರೆ ಹೇಳು, ಅಪ್ಪಂಗೆ ಹೇಳ್ತೀನಿ ತಾಂತಿ ಅಂದ್ರೆ ಅಮ್ಮ ಒಂದು ಫ್ರಾಕ್ ತಾಡೋಣ. ಅಮ್ಮ ನೆಕ್ಸ್ಟ್ ಆ ಥರ ನಾನು ತಾತೆ ಹ್ಞೂ ನೆಕ್ಸ್ಟ್ ಅಂತೆಲ್ಲ ಪ್ಯಾಂಟ್ ಇರಬೇಕು ಅನ್ಸುತ್ತೆ. ಹ್ಞೂ ಈ ಥರ ನೀನು ತಗೋ, ಈ ಥರ ನನಗೆ ಕೊಡಿಸು. ಇದಾದರೆ ನೀನು ಅಮ್ಮ ತಗೊಳಮ್ಮ. ಹುಡುಗರು ಅನಿಸುತ್ತೆ. ಅಮ್ಮ ಡ್ರೆಸ್ ಕೊಡಿಸ್ಲಿ ಅಂದ್ಬಿಟ್ಟು ಅಮ್ಮ ತಗೊಳಮ್ಮ ಅಂತ ಹೇಳ್ತಿದ್ಲು. ಹಾಗಾಗಿ ಅವಳಿಗೆ ತಗೊಳ್ಳಿ ಅಂತ ನಾನು ತಗೊಳ್ಳಿಲ್ಲ, ಹಾಗಾಗಿ ಅವಳಿಗೆ ಕೊಡಿಸ್ಬಿಟ್ಟೆ ನಾನು ಡ್ರೆಸ್ನ ತಗೊಂತ. ಅವಳು ಕೇಳ ಇದ್ರಲ್ಲಿ ಗೊತ್ತಾಗ್ಬಿಡ್ತು ನನಗೆ ಅವಳಿಗೆ ಡ್ರೆಸ್ ಬೇಕು ಅಂತ. ಅವಳಿಗೆ ಒಂದೆರಡು ಡ್ರೆಸ್ಸು ಪ್ಯಾಂಟ್ ತೊಗೊಂಡ್ಬಿಟ್ಟು ಒಂದೆರಡು ಪ್ಯಾಂಟು ಒಂದೆರಡು ಡ್ರೆಸ್ ಟಾಪ್ ತೊಗೊಂಡ್ಬಿಟ್ಟು KFC ತಿನ್ಕೊಂಡ್ಬಿಟ್ಟು ಹೊರಟು ನಾವು ಊರಿಗೆ ಹೋಗ್ಬಿಡೋಣ, ಟೈಮ್ ಆಗುತ್ತೆ ಅಂತ. ಸಿಟಿ ಒಳಗೆ ಎಂಟ್ರಿ ಆಗಲಿಲ್ಲ, ಮಳೆ ಬೇರೆ ಬರ್ತಿತ್ತಲ್ಲ, ಹಾಗಾಗಿ ಬಂದ್ವು. ನಮ್ಮ ಮನೆಯವ್ರ ಫ್ರೆಂಡ್ಸು ನಮ್ಮ ಮನೆಯವ್ರಿಗೆ ಪಟಾಕಿ ಕೊಟ್ಟಿದ್ದಾರೆ ನೋಡಿ, ಎಷ್ಟು ದೊಡ್ಡ ಪಟಾಕಿ. ತೋರಿಸೆ ಅಮ್ಮಗೆ ಎತ್ಕೊಳಕ್ಕಾಯ್ತಾ ಇಲ್ಲ. ಕುಣಿಗಲಿಗೆ ಬಂದು ಕುಣಿಗಲಲ್ಲಿ ಊಟ ಮಾಡ್ಕೊಂಬಿಟ್ಟು ಊರಿಗೆ ಹೋಗೋಣ ಅಂತ ಟೈಮ್ ಲೇಟ್ ಆಗಿಬಿಡ್ತು. ಹಾಗಾಗಿ ಈಗ ಊಟಕ್ಕೆ ಬಂದು ಇಲ್ಲಿ ತುಂಬ ಚೆನ್ನಾಗಿರುತ್ತಂತೆ ಊಟ, ನಮ್ಮವ್ರಿಗೆ ಹಾಗಾಗಿ ಇಲ್ಲಿಗೆ ಬಂದು ಏನೇ ತಾಂಡ್ವು ಅಂದರೆ ಬೋಟಿ ಗೊಜ್ಜು ಮತ್ತು ಪರೋಟ, ಏಡಿಕಾಯಿ ಫ್ರೈ ತಾಂಡ್ವು. ಏನೋ ಇಷ್ಟ ಆಯ್ತಾ ಪರೋಟ? ತುಂಬ ಮುಡಿತಾ ಅವಳಿಗೆ ಪರೋಟ. ಹೇಳ ಚೆನ್ನಾಯ್ತಾ? ಊಟ ಮುಗಿಸ್ಕೊಂಡು ಊರಿಗೆ ಹೊರಟ್ವು ನಾವು. ತುಂಬ ಚೆನ್ನಾಗಿತ್ತು ಊಟ. ಕುಣಿಗಲ್ಗೆ ಹೋದರೆ ನೀವು ಮಾರುತಿ ಮಿಲ್ಟ್ರಿ ಹೋಟೆಲ್ ಅಂತ ಇದೆ, ಅಲ್ಲಿಗೆ ಹೋಗಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.